ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಮನ್ ಪೂಜಾರಿ, ಕರ್ನಾಟಕ ಗೋರಕ್ಷಕರ ಸೇನೆ ಸಂಸ್ಥಾಪಕರು. ನಿನ್ನೆ ನಡೆದಂತಹ ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆ ಆಗಿದೆಯೋ, ಪ್ರಕರಣ ದಾಖಲಾಗಿದೆಯೋ, ಅದು ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆ ನಡೆದಿದ್ರು ಕೂಡ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತ ಪ್ರಕರಣನ ದಾಖಲು ಮಾಡಿ ಬಂಧಿಸುವಂಥ ಕೆಲಸನ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರಿಗೆ ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ತೊಂದರೆ ಆಗುತ್ತೆ ಅಥವಾ ಘೋಷಣೆಗಳನ್ನ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾರೆ, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ಒಂದು ಮುಂಜಾಗ್ರತೆ ನಿಮ್ಮಲ್ಲಿ ಇದ್ದಿದ್ರೆ ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ನೀವು ಸೆಕ್ಯೂರಿಟಿಯನ್ನು ಹಾಕ್ಬೋದಿತ್ತು. ಒಂದು, ಅಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥವ್ರು ಹಿಂದೂ ಪರ ಹೋರಾಟಗಾರರು. ಆ ಹಿಂದೂ ಪರ ಹೋರಾಟಗಾರರಿಗೆ ಹಲ್ಲೆ ಆಗಿದ್ದಾಗ ನೀವು ಹಿಂದೂ ಪರ ಹೋರಾಟಗಾರನ ಬಂಧಿಸ್ಬೇಕಾ ಅಥವಾ ಹಲ್ಲೆ ಮಾಡಿದ್ದವ್ರನ್ನ ಬಂಧಿಸ್ಬೇಕಾ? ಯಾರಾದರೂ ಹಿಂದೂ ಪರ ಹೋರಾಟಗಾರರು ಅಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಇರ್ಬೋದು ಅಥವಾ ಅವರ ಸಹಚರರು ಇರ್ಬೋದು, ಹೋಗ್ಬಿಟ್ಟು ಅವರ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಕ್ಕಂತಹ ಯಾವುದಾದ್ರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರಾ ಅಥವಾ ಮೆರವಣಿಗೆ ನಡಿಬಾರ್ದು ಅಂತ ಏನಾರು ಅವರು ಅಲ್ಲಿ ತಡೆ ಹಿಡ್ದಿದ್ದಾರಾ? ಏನಿಲ್ವಲ್ಲ. ಬಂದಿರೋದು ಅವರು ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ಒಂದು ಬೇಡವಾಗಿರ್ತಕ್ಕಂತಹ ಘೋಷಣೆಗಳನ್ನ ಕೂಗಿರ್ತಕ್ಕಂಥವ್ರು, ಅವರು ಹಲ್ಲೆ ಮಾಡಿರ್ತಕ್ಕಂಥವ್ರು ಅವರು. ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಹಿಂದೂ ಪರ ಹೋರಾಟಗಾರರು ಯಾವುದೇ ಒಂದು ನ್ಯಾಯನ ಕೇಳಿದಾಗ ಅವರ ಮೇಲೆ ನೀವು ಪ್ರಕರಣಗಳನ್ನ ದಾಖಲು ಮಾಡಿ ಒಳಗಡೆ ಆಗ್ತಕ್ಕಂಥ ಕೆಲಸನ ಮಾಡ್ತೈತಲ್ಲ ಈ ಪೊಲೀಸ್ ಇಲಾಖೆ. ಯಾಕೆ ಹಿಂದೂ ಪರ ಹೋರಾಟಗಾರರು ಅಂದ ತಕ್ಷಣ ನಾವೆಲ್ಲ ಕೋಮು ಗಲಭೆ ಎಪ್ಸೋರು ಅಂತಲ್ಲ? ಯಾಕೆ ಇನ್ನೊಬ್ರು ಕೋಮು ಗಲಭೆ ಎಪ್ಸೋರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅನ್ಯ ಧರ್ಮದವರು ಬಂದು ನಮ್ಮ ಒಂದು ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತು ಅಂಥವರ ಪರ ನಿಂತು ನೀವು ನಮ್ಮ ಹಿಂದೂ ಪರ ಹೋರಾಟಗಾರಗಳನ್ನ ಬಂಧನ ಮಾಡೋದ್ರಲ್ಲಿ ನೀವು ನಿಂತಿದ್ದೀರಲ್ಲ, ನಾಚಿಕೆ ಆಗಬೇಕು ಪೊಲೀಸ್ ಸರ್ಕಾರಕ್ಕೆ. DCP ಅವರೇ, ಸೌತ್ DCP ಅವರೇ, ನಿಮಗೆ ತಿಳಿಲಿಲ್ವೇನ್ರಿ ಅಲ್ಲಿ ತೊಂದರೆ ಆಗುತ್ತೆ ಅಂತ? ಸ್ನೇಹಿತರೆ, ಅದೇ ಒಂದು ಗಣೇಶನ ಹಬ್ಬಕ್ಕೆ ನಾವು DJ-ನ ಹಾಕಬೇಕು ಅನ್ನಂಗಿದ್ರೆ ಅಥವಾ ಒಂದು ಮೈಕನ್ನು ಹಾಕಬೇಕು ಅಂದ್ಕೊಂಡಿದ್ರೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ರೆ ನಾಯಿ ಥರ ಅಲಿಸ್ತಿರೋ ಒಂದು ಪರ್ಮಿಷನ್ ಕೊಡಲಿಕ್ಕೆ. ಅದೇ ಅನ್ಯ ಧರ್ಮದವರು ಏನೇ ಒಳ್ಳೆ ಕೆಲಸಗಳನ್ನ ಮಾಡಿರುವೆ ಅವ್ರಿಗೆ ನೀವು ಬೆಂಬಲವಾಗಿ ನಿಂತ್ಕೊಂತೈತೆ ಈ ಒಂದು ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ, ನಿಮ್ಮ ನೈತಿಕ ಗಿರಿಗೆ ನಾಚಿಕೆ ಆಗಬೇಕು. ಈ ಒಂದು ದಬ್ಬಾಳಿಕೆಗೆ ನಮ್ಮ ವಿರೋಧ ಇದೆ. ಹಿಂದೂ ಪರ ಹೋರಾಟಗಾರರು ಅಂದ ತಕ್ಷಣ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀರಾ ನೀವು ನಮ್ಗಳ ಮೇಲೆ. ಹಲ್ಲೆ ಮಾಡಿದ್ದವ್ರ ಮೇಲೆ ನೀವು ಸರಿಯಾದ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಇದೇ ರೀತಿ ಮುಂದೆ ಹೋದ್ರೆ ಅತಿ ದೊಡ್ಡ ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ. ಎಚ್ಚರಿಕೆ ಇರಲಿ. ನಮಸ್ಕಾರ ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಮನ್ ಪೂಜಾರಿ, ಕರ್ನಾಟಕ ಗೋರಕ್ಷಕರ ಸೇನೆ ಸಂಸ್ಥಾಪಕರು. ನಿನ್ನೆ ನಡೆದಂತಹ ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆ ಆಗಿದೆಯೋ, ಪ್ರಕರಣ ದಾಖಲಾಗಿದೆಯೋ, ಅದು ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆ ನಡೆದಿದ್ರು ಕೂಡ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತ ಪ್ರಕರಣನ ದಾಖಲು ಮಾಡಿ ಬಂಧಿಸುವಂಥ ಕೆಲಸನ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರಿಗೆ ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ತೊಂದರೆ ಆಗುತ್ತೆ ಅಥವಾ ಘೋಷಣೆಗಳನ್ನ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾರೆ, ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ಒಂದು ಮುಂಜಾಗ್ರತೆ ನಿಮ್ಮಲ್ಲಿ ಇದ್ದಿದ್ರೆ ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ನೀವು ಸೆಕ್ಯೂರಿಟಿಯನ್ನು ಹಾಕ್ಬೋದಿತ್ತು. ಒಂದು, ಅಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥವ್ರು ಹಿಂದೂ ಪರ ಹೋರಾಟಗಾರರು. ಆ ಹಿಂದೂ ಪರ ಹೋರಾಟಗಾರರಿಗೆ ಹಲ್ಲೆ ಆಗಿದ್ದಾಗ ನೀವು ಹಿಂದೂ ಪರ ಹೋರಾಟಗಾರನ ಬಂಧಿಸ್ಬೇಕಾ ಅಥವಾ ಹಲ್ಲೆ ಮಾಡಿದ್ದವ್ರನ್ನ ಬಂಧಿಸ್ಬೇಕಾ? ಯಾರಾದರೂ ಹಿಂದೂ ಪರ ಹೋರಾಟಗಾರರು ಅಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಇರ್ಬೋದು ಅಥವಾ ಅವರ ಸಹಚರರು ಇರ್ಬೋದು, ಹೋಗ್ಬಿಟ್ಟು ಅವರ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಕ್ಕಂತಹ ಯಾವುದಾದ್ರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರಾ ಅಥವಾ ಮೆರವಣಿಗೆ ನಡಿಬಾರ್ದು ಅಂತ ಏನಾರು ಅವರು ಅಲ್ಲಿ ತಡೆ ಹಿಡ್ದಿದ್ದಾರಾ? ಏನಿಲ್ವಲ್ಲ. ಬಂದಿರೋದು ಅವರು ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂಭಾಗದಲ್ಲಿ ಒಂದು ಬೇಡವಾಗಿರ್ತಕ್ಕಂತಹ ಘೋಷಣೆಗಳನ್ನ ಕೂಗಿರ್ತಕ್ಕಂಥವ್ರು, ಅವರು ಹಲ್ಲೆ ಮಾಡಿರ್ತಕ್ಕಂಥವ್ರು ಅವರು. ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಹಿಂದೂ ಪರ ಹೋರಾಟಗಾರರು ಯಾವುದೇ ಒಂದು ನ್ಯಾಯನ ಕೇಳಿದಾಗ ಅವರ ಮೇಲೆ ನೀವು ಪ್ರಕರಣಗಳನ್ನ ದಾಖಲು ಮಾಡಿ ಒಳಗಡೆ ಆಗ್ತಕ್ಕಂಥ ಕೆಲಸನ ಮಾಡ್ತೈತಲ್ಲ ಈ ಪೊಲೀಸ್ ಇಲಾಖೆ. ಯಾಕೆ ಹಿಂದೂ ಪರ ಹೋರಾಟಗಾರರು ಅಂದ ತಕ್ಷಣ ನಾವೆಲ್ಲ ಕೋಮು ಗಲಭೆ ಎಪ್ಸೋರು ಅಂತಲ್ಲ? ಯಾಕೆ ಇನ್ನೊಬ್ರು ಕೋಮು ಗಲಭೆ ಎಪ್ಸೋರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅನ್ಯ ಧರ್ಮದವರು ಬಂದು
ನಮ್ಮ ಒಂದು ಹಿಂದೂ ಪರ ಹೋರಾಟಗಾರರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇವತ್ತು ಅಂಥವರ ಪರ ನಿಂತು ನೀವು ನಮ್ಮ ಹಿಂದೂ ಪರ ಹೋರಾಟಗಾರಗಳನ್ನ ಬಂಧನ ಮಾಡೋದ್ರಲ್ಲಿ ನೀವು ನಿಂತಿದ್ದೀರಲ್ಲ, ನಾಚಿಕೆ ಆಗಬೇಕು ಪೊಲೀಸ್ ಸರ್ಕಾರಕ್ಕೆ. DCP ಅವರೇ, ಸೌತ್ DCP ಅವರೇ, ನಿಮಗೆ ತಿಳಿಲಿಲ್ವೇನ್ರಿ ಅಲ್ಲಿ ತೊಂದರೆ ಆಗುತ್ತೆ ಅಂತ? ಸ್ನೇಹಿತರೆ, ಅದೇ ಒಂದು ಗಣೇಶನ ಹಬ್ಬಕ್ಕೆ ನಾವು DJ ಹಾಕಬೇಕು ಅನ್ನಂಗಿದ್ರೆ, ಅಥವಾ ಒಂದು ಮೈಕನ್ನು ಹಾಕಬೇಕು ಅಂದ್ಕೊಂಡಿದ್ರೆ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ರೆ ನಾಯಿ ಥರ ಅಲಿಸ್ತಿರೋ ಒಂದು ಪರ್ಮಿಷನ್ ಕೊಡಲಿಕ್ಕೆ. ಅದೇ ಅನ್ಯ ಧರ್ಮದವರು ಏನೇ ಒಳ್ಳೆ ಕೆಲಸಗಳನ್ನ ಮಾಡಿರುವೆ ಅವ್ರಿಗೆ ನೀವು ಬೆಂಬಲವಾಗಿ ನಿಂತ್ಕೊಂತೈತೆ ಈ ಒಂದು ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ, ನಿಮ್ಮ ನೈತಿಕತೆಗೆ ನಾಚಿಕೆ ಆಗಬೇಕು. ಈ ಒಂದು ದಬ್ಬಾಳಿಕೆಗೆ ನಮ್ಮ ವಿರೋಧ ಇದೆ. ಹಿಂದೂ ಪರ ಹೋರಾಟಗಾರರು ಅಂದ ತಕ್ಷಣ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದೀರಾ ನೀವು ನಮ್ಗಳ ಮೇಲೆ. ಹಲ್ಲೆ ಮಾಡಿದ್ದವ್ರ ಮೇಲೆ ನೀವು ಸರಿಯಾದ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಇದೇ ರೀತಿ ಮುಂದೆ ಹೋದ್ರೆ ಅತಿ ದೊಡ್ಡ ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ. ಎಚ್ಚರಿಕೆ ಇರಲಿ. ನಮಸ್ಕಾರ ಸ್ನೇಹಿತರೆ.